ನಮ್ಮಲ್ಲಿ ಎಷ್ಟೋ ಜನ ಈ ಅಲರ್ಜಿ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಬೆಳಗ್ಗೆ ಎದ್ದು ಕೂಡಲೇ ಸೀನ್ ಬರೋದು, ಅಥವಾ ಯಾವಾಗಲೂ ರನ್ನಿಂಗ್ ನೋಸ್ ಇರೋದು, ಅಥವಾ ಕಫ ಡೆವಲಪ್ ಆಗೋದು, ಕೆಮ್ಮು, ಕಫ ಈ ಥರ ಸಮಸ್ಯೆಗಳಿಂದ ತುಂಬ ಜನ ನರಳ್ತಾ ಇದ್ದಾರೆ. ಸೊ ಯೂಶಲಿ ಅವರೆಲ್ಲ ಏನು ಮಾಡ್ತಾರೆ, ಡಾಕ್ಟ್ರಿಗೆ ತೋರಿಸಿ ಯಾವುದಾದ್ರೂ ಒಂದು ಆ್ಯಂಟಿ ಹಿಸ್ಟಮಿನ್ ತಗೊಳ್ತಾರೆ, ಅಥವಾ ಸೆಕೆಂಡ್ರಿ ಇನ್ಫೆಕ್ಷನ್ ಆದಾಗ ರೆಗ್ಯುಲರ್ಲಿ ಆ್ಯಂಟಿಬಯೋಟಿಕ್ಸ್ ತಗೊಳ್ತಾರೆ. ನಾವು ಮಕ್ಕಳಲ್ಲಿ ಇದು ತುಂಬ ಜಾಸ್ತಿ ನೋಡ್ತೀವಿ. ಸಣ್ಣ ಮಕ್ಕಳಲ್ಲಿ ಈ ಅಲರ್ಜಿ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ಅಲರ್ಜಿ ಪ್ರಾಬ್ಲಮ್ ಇದ್ದು ಕೂಡಲೇ ನಾವೇನು ಹೇಳ್ತೀವಿ, ಎಲ್ಲೋ ಡಸ್ಟಿಗೆ ಹೋದ್ರಷ್ಟೇ ಅಲರ್ಜಿ ಬರುತ್ತೆ. ಸೊ ಹಾಗಾಗಿ ಡಸ್ಟಿಂದ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅಥವಾ ಯಾವುದಾದ್ರೂ ಸ್ಮೆಲ್ಲಿಂದ ಅಲರ್ಜಿ ಬರುತ್ತೆ ಅದರಿಂದ ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಇದರದ್ದು ಮೂಲ ಕಾರಣ ಅದಲ್ಲ. ಸೊ ಅಲರ್ಜಿ ಪ್ರಾಬ್ಲಮ್ ಇದ್ದವರು ಫಸ್ಟ್ ಏನು ಮಾಡಬೇಕು ಅಂತ ಒಂದು ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕು. ಅದರಲ್ಲಿ ಅವ್ರದ್ದು ವೈಟಮಿನ್ ಡಿ ಲೆವೆಲ್ಸ್ ಎಷ್ಟಿದೆ ಮತ್ತು IgE ಲೆವೆಲ್ಸ್ ಎಷ್ಟಿದೆ ಅಂತ ನೋಡಬೇಕು. ವೈಟಮಿನ್ ಡಿ ಕಡಿಮೆ ಇದ್ದರೆ ನಮಗೆ ಅಲರ್ಜಿ ಪ್ರಾಬ್ಲಮ್ಸ್ ಬರ್ಬೋದು, ನಮ್ಮ ಇಮ್ಯುನಿಟಿ ತುಂಬ ಕಡಿಮೆ ಆಗ್ಬೋದು. ಸೊ ಹಾಗಾಗಿ ವೈಟಮಿನ್ ಡಿಯನ್ನು ಯಾವಾಗಲೂ ಅರೌಂಡ್ 40 to 50 ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಅದೇ ಥರ IgE ಲೆವೆಲ್ಸ್ ಜಾಸ್ತಿ ಇದ್ದರೆ ಅದು ಕಡಿಮೆ ಆಗಲಿಕ್ಕೆ ಬೇಕಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಎಷ್ಟೋ ಐಟಮ್ಸ್ ಇದೆ. ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಅಂದರೆ ಟರ್ಮರಿಕ್, ಅರಿಶಿಣ ಏನಿದೆ ಅದರಲ್ಲಿರುವಂಥ ಕರ್ಕ್ಯುಮಿನ್ ಈ IgE ಲೆವೆಲ್ಸನ್ನು ಕಡಿಮೆ ಮಾಡುತ್ತೆ. ಸೊ ಈ IgE ಲೆವೆಲ್ಸನ್ನು ನಾರ್ಮಲ್ ಇಟ್ಕೊಂಡು ವೈಟಮಿನ್ ಡಿ ಲೆವೆಲ್ಸನ್ನು ಕೂಡ ನಾರ್ಮಲ್ ಆಗಿ ಮೇಂಟೈನ್ ಮಾಡಿದರೆ ನಮಗೆ ಈ ಅಲರ್ಜಿ ಪ್ರಾಬ್ಲಮ್ ಏನಿದೆ ಅದನ್ನು ಕಂಪ್ಲೀಟ್ಲಿ ದೂರ ಇರಲಿಕ್ಕೆ ಸಾಧ್ಯ.